ಉತ್ತರ ಸಮಾಚಾರದ ಮುಂದಿನ ಸುದ್ದಿ ರಾಯಚೂರಿನ ಸುದ್ದಿ. ರಾಯಚೂರಲ್ಲಿ ವಂಚಕ ಕಂಪನಿ ದರ್ವೇಶ್ ಕಂಪನಿಯ ಜಾಲಕ್ಕೆ ಒಂದಿಷ್ಟು ಕುಟುಂಬಗಳು ವಿಲವಿಲ ಒದ್ದಾಡ್ತಾ ಇದ್ದಾವೆ. ಆ ಕುಟುಂಬಗಳು ಹೇಳ್ತಾ ಇರೋದು ಒಂದೇ ಮಾತಿಗೆ, ನಮ್ಮ ಹಣವನ್ನ ವಾಪಸ್ ಕೊಡಿ, ಇಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ತೀವಿ, ಆತ್ಮಹತ್ಯೆ ಒಂದೇ ದಾರಿ ನಮಗೆ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ವಿಡಿಯೋ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಅನೇಕ ಕುಟುಂಬಗಳು ಹಣ ಕಳೆದುಕೊಂಡಂತಹ ಸುಹೇಲ್ನಿಂದ ಆತ್ಮಹತ್ಯೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಪತ್ನಿ ಮಕ್ಕಳ ಜೊತೆಗೆ ರೈಲ್ವೆ ಹಳಿಯಲ್ಲಿ ಕೂತು ವಿಡಿಯೋ ಮಾಡಿದ್ದಾರೆ. ನೋಡಿ ಎಂತ ಪರಿಸ್ಥಿತಿ ಬಂದಿದೆ ಇಲ್ಲಿನ ಜನಕ್ಕೆ ಅಂದ್ರೆ, ಹಣ ವಾಪಸ್ ಮಾಡದಿದ್ರೆ ಆತ್ಮಹತ್ಯೆಯೊಂದೇ ನಮಗೆ ದಾರಿ. ತಾನು ಹಣ ಹೂಡಿದ್ದಲ್ಲದೆ ಸ್ನೇಹಿತರಿಂದಲೂ ಕೂಡ ಹೂಡಿಕೆ ಮಾಡಿಸಿದ್ದ ಈ ವ್ಯಕ್ತಿ ಹೆಚ್ಚು ಬಡ್ಡಿ ಸಿಗುತ್ತೆ ಎನ್ನುವಂತ ಆಸೆ. ಹಾಗಾಗಿ ಈತನ ಜೊತೆಗೆ ಈತನ ಅನೇಕ ಸ್ನೇಹಿತರು ಕೂಡ ಈ ದರ್ವೇಶ್ ಕಂಪನಿಯಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಿ ಹೆಚ್ಚಿನ ರೀತಿಯಾದಂತಹ ಬಡ್ಡಿ ಸಿಗುತ್ತೆ ಅಂತ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬಲಭಾಗದಲ್ಲಿ ಕಾಣಿಸ್ತಾ ಇರುವಂತಹ ವಿಡಿಯೋ ಏನಿದೆ ಅದು ಆತ್ಮಹತ್ಯೆಯ ಸಂದೇಶವನ್ನು ಕೊಟ್ಟಂತಹ ವಿಡಿಯೋ. ರೈಲ್ವೆ ಹಳಿಗಳ ಮೇಲೆ ಕುಳಿತು ವಿಡಿಯೋ ಮಾಡಿದ್ದಾನೆ ಈ ವ್ಯಕ್ತಿ ಸುಹೇಲ್. ಪತ್ನಿ ಮಕ್ಕಳನ್ನ ಕೈಯಲ್ಲಿ ಎತ್ಕೊಂಡಿದ್ದಾರೆ. ತಮ್ಮ ಅಳಲನ್ನ ಈ ರೀತಿಯಾಗಿ ತೋಡಿಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ದಿನಗಳಿಂದ ಈ ಒಂದು ವಂಚನೆ ಜಾಲದಲ್ಲಿ ಸಿಲುಕಿರುವಂತಹ ಕುಟುಂಬಗಳು ಪ್ರತಿನಿತ್ಯ ಕಣ್ಣೀರು ಹಾಕ್ತಾ ಇದೆ. मेरा नाम बासित है। मैं दरवेश ग्रुप में इन्वेस्टमेंट कर रहा हूँ। मेरे भी है, चंद लोगों का रिलेशन की भी है, चंद दोस्ता भी है, सबको ಸಾವಿರಾರು ಕೋಟಿ ಹೂಡಿಕೆ ಮಾಡಿಸಿಕೊಂಡಂತಹ ಮಾಲೀಕ ಈಗ ನಾಪತ್ತೆಯಾಗಿದ್ದಾರೆ. ದರ್ವೇಶ್ ಕಂಪನಿಯ ಮಾಲೀಕ ಮೊಹಮ್ಮದ್ ಸುಜಾ 50 ದಿನದಿಂದ ನಾಪತ್ತೆಯಾಗಿದ್ದಾರೆ. ತನಿಖೆಗಿಳಿದಂತ ಸಿಐಡಿ ಪೊಲೀಸರು ಮೊಹಮ್ಮದ್ ಸುಜಾಗಾಗಿ ತಲಾಶ್ ನಡೆಸಿದ್ದಾರೆ. ಆ ಕಡೆ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಇತ್ತ ನಿರೀಕ್ಷಣಾ ಜಾಮೀನಿಗಾಗಿ ಆತ ಅರ್ಜಿ ಹಾಕೊಂಡಿದ್ದಾನೆ. ಅಜ್ಞಾತ ಸ್ಥಳದಿಂದಲೇ ಮೊಹಮ್ಮದ್ ಸುಜಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ. ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಮೊಹಮ್ಮದ್ ಸುಜಾ ಯಾರಿಗೂ ಮೋಸ ಮಾಡಿಲ್ಲ. ಜಾಮೀನು ನೀಡಿ ಹೂಡಿಕೆ ಹಣದಲ್ಲಿ ಮೊಹಮ್ಮದ್ ಸುಜಾ ಜಮೀನು ಖರೀದಿ ಮಾಡಿದ್ದಾನೆ. ಮೊಹಮ್ಮದ್ ಸುಜಾಗೆ ಜಾಮೀನು ಸಿಕ್ಕರೆ ಹಣ ವಾಪಸ್ ಆಗಲಿದೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಮೊಹಮ್ಮದ್ ಸುಜಾ ಪರ ವಕೀಲರು ಹೀಗಂತ ವಾದ ಮಾಡಿದ್ದಾರೆ. ಮೊಹಮ್ಮದ್ ಸುಜಾ ಯಾರಿಗೂ ಮೋಸ ಮಾಡಿಲ್ಲ, ಪಡೆದಂತ ಹಣದಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಅವರಿಗೆ ಜಾಮೀನು ಸಿಕ್ಕಿದ್ರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಜನರ ದುಡ್ಡು ವಾಪಸ್ ಸಿಗತ್ತೆ ಅನ್ನೋದು ವಕೀಲರ ವಾದ. ಸೆಪ್ಟೆಂಬರ್ 19ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಯಾವುದೇ ಮೋಸ ಮಾಡಿಲ್ಲ ಅಂತ ದರ್ವೇಶ್ ಕಂಪನಿ ಪರ ವಕೀಲರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ದರ್ವೇಶ್ ಕಂಪನಿಯನ್ನ ನಂಬಿ ಹಣ ಹೂಡಿದಂತಹ ಎಷ್ಟೋ ಕುಟುಂಬಗಳು ಕಂಗಾಲಾಗಿದೆ. ತಾವು ಹಣ ಹೂಡಿದ್ದಲ್ಲದೆ ತಮ್ಮ ಸಂಬಂಧಿಕರು ಸ್ನೇಹಿತರಿಂದಲೂ ಕೂಡ ಹಣವನ್ನ ಹೂಡಿಕೆ ಮಾಡಿಸಿದ್ದಾರೆ. ಸಾವಿರಾರು ಕೋಟಿ ಹಣ ಮಾಡಿಕೊಂಡಂತಹ ಮಾಲೀಕ ಮೊಹಮ್ಮದ್ ಸುಜಾ ಈಗ ನಾಪತ್ತೆಯಾಗಿದ್ದಾರೆ. 50 ದಿನದಿಂದ ಯಾರ ಕಣ್ಣಿಗೂ ಕಾಣಿಸಿಕೊಂಡಿಲ್ಲ. ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಈಗ ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ. ಅನ್ನೋದು ಯಾವ ಥರ ಇತ್ತಂದರೆ, ಬೆಂಗಳೂರಲ್ಲಿ ಇದರ ಒಂದು IMA ಅಂಥೇಳಿ ಒಂದು ಪ್ರಕರಣ ಆಗಿತ್ತು. ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಆಗಿತ್ತು. ಅದರ ಪ್ರಕರಣ ಏನಪ್ಪ ಅಂದರೆ, ಒಂದು 100 ಕೋಟಿದು ಅವ್ಯವಹಾರ, ಅದು ಅಂದರೆ ವ್ಯವಹಾರ ಆಗಿತ್ತು. ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ರಾಯಚೂರಲ್ಲಿ ಸಹ ಇಲ್ಲಿ ನಮ್ಮ ರಿಮ್ಸ್ ಹಾಸ್ಪಿಟ್ಲ್, ಹೈದರಾಬಾದ್ ರೋಡಲ್ಲಿರೋ ಒಂದು ರಿಮ್ಸ್ ಹಾಸ್ಪಿಟ್ಲ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ರು. ದರ್ವೇಶ್ ಗ್ರೂಪ್ ಅಂಥೇಳಿ ಮಾಡಿದರು. ಅದು ಏನಪ್ಪ ಅಂದರೆ, ನಾವು ಗ್ರಾಹಕರು ಯಾರೇ ಆಗಿರ್ಬೋದು ಆ ಕಂಪನಿಯಲ್ಲಿ 1 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೂಡಿಕೆ ಮಾಡಿದ್ದಲ್ಲಿ ಪ್ರತಿ ತಿಂಗಳು ನಾವು ಯಾವ ಡೇಟ್ಗೆ ಹೂಡಿಕೆ ಮಾಡಿರ್ತೀವೋ ಅದೇ ಡೇಟಿಗೆ ಮುಂದಿನ ತಿಂಗಳು 1 ತಿಂಗಳ ನಂತರ 12,000 ರೂಪಾಯಿ ಕೊಡ್ತಾಯಿದ್ರು. ವರ್ಗದ ಜನರು, ಬಡ ಜನರು ಏನು ಮಾಡಿದ್ದಾರೆ, ಒಂದು ಆಸೆಗೆ ಬೇರೆ ಬೇರೆ ಸಂಘಗಳಲ್ಲಿ ಮತ್ತು ಫೈನಾನ್ಸ್ಗಳಲ್ಲಿ ಮತ್ತು ತಮ್ಮ ತಮ್ಮ ವಾಹನಗಳನ್ನು ಅಡಿವಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.